ಬ್ಯಾಂಗ್ಳೂರ್ ಪೆರಿಫೆರಲ್ ರಿಂಗ್ ರೋಡ್ ಅಷ್ಟೇ ಮಹತ್ವ ಪಡೆದಿರೋ ಇನ್ನೂ ಒಂದು ಪ್ರಾಜೆಕ್ಟ್ ಹೆಸರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್. ಇದು ಕೂಡ ಬೆಂಗಳೂರಲ್ಲಿ ಆಗ್ತಾ ಇರುವಂಥ ಟ್ರಾಫಿಕ್ನ ಕಮ್ಮಿ ಮಾಡೋದಕ್ಕೆ ತುಂಬ ಮುಖ್ಯವಾದಂಥ ಪ್ರಾಜೆಕ್ಟ್ ಆಗಿದ್ರೆ ಈ ವಿಡಿಯೋದಲ್ಲಿ ಬೆಂಗಳೂರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಅಂದರೆ ಏನು ಅಂತ ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಬೆಂಗಳೂರು ಭಾರತದ ಒಂದು ಮೇಜರ್ ಸಿಟಿ ಆದ್ರೂ ನಮ್ಮ ಹತ್ರ ಒಂದು ಸಬರ್ಬನ್ ರೈಲ್ವೆ ಕನೆಕ್ಷನ್ ಇಲ್ಲ. ಅದಕ್ಕೆ ಈಗ ಸರ್ಕಾರ ಹೊಸದಾಗಿ 4 ಲೈನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಅದರಲ್ಲಿ 2 ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಇದನ್ನ ಮಾಡ್ತಾ ಇರೋದು ಬಂದು ಕೆ ರೈಡ್ ಅಂತ ಒಂದು ಕಂಪನಿ. ಇದು ಒಂದು ಜಾಯಿಂಟ್ ವೆಂಚರ್ ಆಗಿದೆ ಕರ್ನಾಟಕ ಸರ್ಕಾರ ಮತ್ತೆ ಇಂಡಿಯನ್ ರೈಲ್ವೆ ಸಹಯೋಗದಲ್ಲಿ. ಅದಕ್ಕೆ ಮೋಸ್ಟ್ಲಿ ಈ 4 ಲೈನ್ಗಳ ಹೆಸರು ಸಂಪಿಗೆ, ಮಲ್ಲಿಗೆ, ಪಾರಿಜಾತ, ಕನಕ ಅಂತ ನಮ್ಮ ಕರ್ನಾಟಕದ ಹೂಗಳ ಹೆಸರು ಇಟ್ಟಿದ್ದಾರೆ. ಈಗ ಈ ಲೈನ್ಗಳನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಲೈನ್ ಬಂದು KSR ರೈಲ್ವೆ ಸ್ಟೇಷನ್ ಇಂದ ದೇವನಹಳ್ಳಿಗೆ ಹೋಗುತ್ತೆ. ಇದರದೇ ಒಂದು ಬ್ರಾಂಚ್ ಲೈನು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ನ ಕನೆಕ್ಟ್ ಮಾಡುತ್ತೆ. ಈ ಲೈನ್ 17 ಸ್ಟೇಷನ್ಸ್ ಜೊತೆಗೆ 47 ಕಿಲೋಮೀಟರ್ ಉದ್ದ ಇರುತ್ತೆ. ಎರಡನೇ ಲೈನ್ ಅಲ್ಲಿ 2 ಸ್ಟೇಜಸ್ ಇದೆ. ಫಸ್ಟ್ ಸ್ಟೇಜ್ ಅಲ್ಲಿ ಬೈಯಪ್ಪನಹಳ್ಳಿಯಿಂದ ಯಶವಂತಪುರಕ್ಕೆ ಹೋಗುತ್ತೆ. ಯಶವಂತಪುರದಿಂದ ಸೋಲ್ದೇವನಹಳ್ಳಿ, ಚಿಕ್ಕಬಾಣಾವರ ಟುವರ್ಡ್ಸ್ ತುಮಕೂರು. ಇದು 16 ಸ್ಟೇಷನ್ಸ್ ಒಂದಿಗೆ 27 ಕಿಲೋಮೀಟರ್ ಉದ್ದ ಇರುತ್ತೆ. ಮೂರನೇ ಲೈನು ಕೆಂಗೇರಿಯಿಂದ ವೈಟ್ ಫೀಲ್ಡ್ಗೆ ಹೋಗುತ್ತೆ. 35.5 ಕಿಲೋಮೀಟರ್ ಉದ್ದ ಇರುತ್ತೆ. 17 ಸ್ಟೇಷನ್ಸ್ ಜೊತೆಗೆ. ನಾಲ್ಕನೇ ಲೈನಲ್ಲಿ 2 ಸ್ಟೇಜ್ ಇದೆ. ಅದರಲ್ಲಿ ಫಸ್ಟ್ ಸ್ಟೇಜಲ್ಲಿ ಈಳ್ಗಿಯಿಂದ ಬೈಯಪ್ಪನಹಳ್ಳಿಗೆ ಹೋಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಬೈಯಪ್ಪನಹಳ್ಳಿಯಿಂದ ರಾಜನಕುಂಟೆಗೆ ಹೋಗುತ್ತೆ. ಇದು 46 ಕಿಲೋಮೀಟರ್ ಉದ್ದ ಇರುತ್ತೆ. ಜೊತೆಗೆ 22 ಸ್ಟೇಷನ್ಸ್ ಇರುತ್ತೆ. ಈ 4 ಲೈನ್ಗಳನ್ನ ಸೇರಿಸಿದ್ರೆ ಟೋಟಲ್ ಆಗಿ 150 ಕಿಲೋಮೀಟರ್ ಆಗುತ್ತೆ. ಜೊತೆಗೆ 80 ಸ್ಟೇಷನ್ಸ್ ಆಗುತ್ತೆ. ಈ ಪ್ರಾಜೆಕ್ಟ್ ನ ಟೋಟಲ್ ಬಜೆಟ್ ಬಂದ್ಬಿಟ್ಟು 18,000 ಕೋಟಿ. ಈ ಪ್ರಾಜೆಕ್ಟ್ ನ 2026 ಮುಗಿಸ್ತೀವಿ ಅಂತ ವಿ ಸೋಮಣ್ಣನವರು ನಮ್ಮ ರೈಲ್ವೆ ಮಿನಿಸ್ಟರ್ ಹೇಳಿದ್ದಾರೆ. ನಿಮಗೆ ಈ ಪ್ರಾಜೆಕ್ಟ್ ಬಗ್ಗೆ, ಈ ವಿಡಿಯೋ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ಆದಷ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಕೊಟ್ಟೇ ಕೊಡ್ತೀನಿ, ಅದಂತೂ ಪಕ್ಕಾ. ಸ್ವಲ್ಪ ಲೇಟ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ವ್ಯಾಲ್ಯೂಬಲ್ ಅನಿಸಿದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.